ಅಂದಂಗೆ ನಿಮಗೆ ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ? ಒಬ್ರು ಕೂಡ ಇಲ್ಲ. ಐ ಆಮ್ ಸ್ಟಿಲ್ ಸಿಂಗಲ್. ರೀ ಹಿಂಗೆ ಸುಳ್ಳು ಹೇಳೋದ್ರಿಂದ ನಿಮ್ಗೆ ಏನ್ರಿ ಸಿಗುತ್ತೆ? ಒಬ್ಬ ಹೊಸ ಬಾಯ್ ಫ್ರೆಂಡ್ ಸಿಗ್ತಾನೆ. ಹೌದು, ಜೀವನದಲ್ಲಿ ನಿಮ್ಮ ಗುರಿ ಏನು? ಮದುವೆ ಆಗಿ ಮಗು ಮಾಡ್ಕೊಳ್ಳೋದು. ಚಿಕ್ಕಮ್ಮ ಅಡುಗೆ ಮಾಡಿದೆ ಆರಾಮಾಗಿ ಟಿವಿ ನೋಡ್ತಾ ಕೂತ್ಬಿಟ್ಟಾರಲ್ಲ, ಏನು ಸಮಾಚಾರ? ಮನೇಲಿ ಹೆಂಗಸರು ಆರಾಮಾಗಿ ಕೂತ್ಕೊಂಡು ಟಿವಿ ನೋಡ್ತಾವ್ರಿ ಅಂತಂದ್ರೆ ಫ್ರಿಜ್ಜಲ್ಲಿ ಏನೋ ತಂಗ್ಲದೆ ಅಂತ ಅರ್ಥ. ನಿಮ್ಗೇನಪ್ಪ ಹುಡುಗರು ಒಂದು ಬಟ್ಟೆ ಹಾಕೊಂಬಂದ್ರೆ ಆಗೋಗುತ್ತೆ, ಆದರೆ ನಮ್ಮದು ಹಂಗಾಗುತ್ತಾ? ನಾವು ಸೀರೆ ಉಟ್ಕೊಂಡ್ರೆ ಅದಕ್ಕೆ ಮ್ಯಾಚ್ ಆಗೋ ಬಳೆ ಹಾಕೋಬೇಕು, ಇಯರಿಂಗ್ಸ್ ಹಾಕೋಬೇಕು, ಲಿಪ್ಸ್ಟಿಕ್ ಕೂಡ ಹಾಕೊಬೇಕು. ಇಷ್ಟೆಲ್ಲ ಹಾಕೊಂಬರೋದು ನಮ್ಮ ಹುಡುಗನ ಮುಂದೆ ಚೆನ್ನಾಗಿ ಕಾಣಿಸ್ಲಿ ಅಂತ ತಾನೇ. ಈ ಹೆಣ್ಣು ಕೊಡೋ ಹುಡುಗಿರ ಮನೇಲಿ ವಯಸ್ಸಾಗಿದ್ರು ಪರವಾಗಿಲ್ಲ, ಆದರೆ ಗೌರ್ಮೆಂಟ್ ಕೆಲಸದಲ್ಲಿರೋನೇ ಬೇಕು ಅಂತಾರಲ್ಲ, ಯಾಕಲ್ಲ? ನೋಡ್ ಶಿಷ್ಯ, ದ್ರಾಕ್ಷಿಗಿಂತ ಒಣ ದ್ರಾಕ್ಷಿಗೆ ಬೆಲೆ ಜಾಸ್ತಿ. ತನ್ನ ಸ್ವಂತ ಮಗ ರೋಡ್ ಹಾಕೊಂಡು ತಿಂತಿದ್ರು, ಮನೆಯೊಳಿಯ ಮಾತ್ರ ಸರ್ಕಾರಿ ಕೆಲಸವನ್ನೇ ಬೇಕು ಅಂತಾರೆ. ಅಮೃತ ಚೊಮ್ಮುಸುಡಿಗೆ ನಾನು ಸಿಕ್ಕಿದ್ದೆ ಹೆಚ್ಚು, ಇನ್ನು ನನ್ನ ತಂಗಿ ಬೇರೆ ಬೇಕಾ? ಗೋಡಂಬಿ ಸಿಗ್ತದೆ ಅಂತ ಆಸೆ ಪಟ್ಟು ನಿನ್ನ ಮದುವೆ ಆದ್ಮೇಲೆ ಗೊತ್ತಾಯ್ತು ನಿನ್ ದೊಡ್ಡ ಡಿಡಂಬಿ ಅಂತ.